ಆಷಾಢ ಗಾಳಿ ಬಿಸಿ ಬೀಸಿ ಹೊಡೆದರಹೇ ಶಿವನನ ಜನ್ಮ ಹೆಣ್ಣಾಗ ಬಾರದಿತ್ತ ಅಂತಿದ್ನತ್ರಿ ಹೊಲ್ದಾಗ ಉಳುಮೆ ಮಾಡು ರೈತ. ಅಂದ್ರೆ ಆಷಾಢ ಗಾಳಿ ಎಲ್ಲಾರನ್ನೂ ಅಷ್ಟು ಧಣಿಸ್ತದ ಅಂತ. ಮುಂಜಾನೆ ಎದ್ದು ಕಸ ಹುಡ್ಗಾಕ ಧೂಸು ಭಾಳ ಬಿದ್ದಿರ್ತದ ಅನ್ನೋದು ಬಿಟ್ರೆ ಮನ್ಯಾಗಿರೋರಿಗೇನು ಭಾಳ ಧಣಿಸೋದಿಲ್ಲ ನೋಡ್ರಿ. ಆಷಾಢ ಬಂದಾಗೆಲ್ಲ ಈ ಹಾಡು ನನಗೆ ನೆನಪಾಗ್ತಿರ್ತದೆ. ಇವತ್ತು ನಾಷ್ಟಾಕ್ಕೆ ಶಾವ್ಗೆ ಉಪ್ಪಿಟ್ಟು ಮಾಡಾಕತ್ತಿದ್ದೆ. ಎಲ್ಲರ ಮನ್ಯಾಗೂ ಉಪ್ಪಿಟ್ಟು ಅಂದ್ರೆ ಖುಷಿ ಪಡೋರು ಒಂದು 20% ಜನ ಆದ್ರೆ ತಲೆ ತಾಪ್ ಮಾಡ್ಕೊಳ್ಳೋರು ಭಾಳ ಚೆನ್ನಾಗಿರ್ತಾರೆ. ಹಿಂದಕ್ಕೆಲ್ಲ ಮನ್ಯಾಗೆ ಶಾವ್ಗೆ ಮಾಡ್ತಿದ್ರತ್ರಿ. ಶಾವ್ಗೆ ಮನೆ ಇಟ್ಕೊಂಡು ಶಾವ್ಗೆ ಹೊಸದು. ಆಮೇಲೆ ಇತ್ತೀಚೆಗೆ ಮಷಿನ್ನಾಗ ಹೋಗಿ ಶಾವ್ಗೆ ಮಾಡಿಸ್ಕೊಂಬರ್ತಾರೆ. ಆದ್ರೆ ಈ ನಮ್ಮ ಜನ್ರೇಷನ್ದವರು ಪ್ಯಾಕೆಟ್ನಾಗ ಶಾವ್ಗೆ ತೊಗೊಂಬರ್ತೀವಿ. ಅದು ರೋಸ್ಟೆಡ್ ಅಂತ ಪ್ಯಾಕೆಟ್ ಮೇಲೆ ಬರ್ದಿರ್ತದೆ ರೀ. ಆದರೂ ನನ್ನ ಮನ್ಸಿಗೆ ಸಮಾಧಾನ ಆಗೋದಿಲ್ಲ. ಒಂದು ಸ್ವಲ್ಪ ತುಪ್ಪ ಹಾಕಿ ಒಂದು ಜರ ಹುರ್ಕೊಂಡ್ರೆ ನಾ ಶಾವ್ಗೆ ಹುರಿದು ಉಪ್ಪಿಟ್ಟು ಮಾಡಾಕತ್ತೀನಿ ಅನ್ನೋ ಸಮಾಧಾನ ಇರ್ತದೆ. ಈಗಂತೂ ಶಾವ್ಗಿನಾಗ ಸಿಕ್ಕಾಪಟ್ಟಿ ವೆರೈಟಿಗಳು ಬಂದವ್ರಿ. ರಾಗಿ ಶಾವ್ಗೆ, ಜವಿ ಗೋಧಿ ಶಾವ್ಗೆ, ಅಕ್ಕಿ ಶಾವ್ಗೆ, ರವದ ಶಾವ್ಗೆ 1 2. ನಾವು ಸಣ್ಣವರಿದ್ದಾಗ ನಮ್ಮ ಅಮ್ಮಗೆ ಮ್ಯಾಗಿ ಬೇಡಿದ್ರೆ ಶಾವ್ಗೆ ಉಪ್ಪಿಟ್ಟು ಮಾಡಿ ಅದಕ್ಕೆ ಮ್ಯಾಗಿ ಅಂತ ಹೇಳಿ ತಿನ್ನಿಸ್ತಿದ್ರಿ. ಅಷ್ಟು ಮಳ್ಳಿದ್ವಿ ನಾವು ಅಂತ ಅರ್ಥ. ಯಾವುದು ಮ್ಯಾಗಿ ಯಾವುದು ಶಾವ್ಗೆ ಉಪ್ಪಿಟ್ಟು ಅದು ಗೊತ್ತಾಗ್ತಿದ್ದಿದ್ದಿಲ್ಲ. ಆಮೇಲೆ ಅಷ್ಟೇ ಶಾಣೆ ಇದ್ದರೂ ನಮ್ಮ ತಾಯಂದರು ಅನ್ನೋದು ಅರ್ಥ. ಮಕ್ಕಳಿಗೆ ಯಾವುದು ಚಲೋ ಯಾವುದು ಕೆಟ್ಟ ಅನ್ನೋದು ಅವರಿಗೆ ಗೊತ್ತಿತ್ತು. ಈ ಒಗ್ಗರಣೆದಾಗ ಒಂದು ಸ್ವಲ್ಪ ಹೆಚ್ಚಿಗೆ ಕಡ್ಲಿಬೇಳೆ, ಒಂದು 4 ಕಾಳು ಉದ್ದಿನ ಬೇಳೆ ಹಾಕ್ಕೊಂಡ್ರೆ ಉಪ್ಪಿಟ್ಟು ಒಂದು ಸ್ವಲ್ಪ ಸ್ವಾದ ಹೆಚ್ಚಾಗ್ತದ ಅಂತ ನನಗೆ ಅನ್ನಿಸ್ತದೆ. ಹಿಂಗೆ ನಾವು ಉತ್ತರ ಕರ್ನಾಟಕದ ಮಂದಿ ಅಂತ ಪ್ರೂವ್ ಮಾಡೋ ಸಲುವಾಗಿಯೇ ನಾವು ಎಲ್ಲದಕ್ಕೂ ಶೇಂಗಾ ಹಾಕ್ತೀವಿ ರೀ. ಇಲ್ಲಾಂದ್ರೆ ನಮಗೆ ಅಡುಗೆ ಮಾಡ್ದಂಗೆ ಆಗೋದಿಲ್ಲ. 1-2 ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಸಿಕ್ಕಾಪಟ್ಟಿ ಉಳ್ಳಾಗಡ್ಡಿ. ನಿಮಗೆ ಸೇರ್ತಿದ್ರೆ ಭಾಳ ಹಾಕೋರಿ, ಅದಕ್ಕೇನು ಕಮ್ಮಿ. ಉಳ್ಳಾಗಡ್ಡಿ ಎಷ್ಟು ಹೆಚ್ಚಿಗೆ ಹಾಕೋತೀವಿ ಅಷ್ಟು ರುಚಿ ಹೆಚ್ಚಾಗ್ತದೆ. ಸೇರಿಲ್ಲ ಅಂದ್ರೆ ಹಾಕೋಬೇಡ್ರಿ, ಕಮ್ಮಿ ಹಾಕೋರಿ ಅಷ್ಟೇ. ಒಗ್ಗರಣೆ ಹಾಕೋದೇನು ಹೇಳೋದ್ರಿ, ನಾ ನಿಮ್ಮ ಮುಂದಿನ ಕೂಸು. ನನಗೆ ಅದೆಲ್ಲ ಅಷ್ಟು ತಿಳುವಳಿಕೆ ಇಲ್ಲ. ಆಮೇಲೆ ಮ್ಯಾಲೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಜಲ್ದಿ ಬೇಯ್ತಾವ ಅನ್ನೋದು ಯೂನಿವರ್ಸಲ್ ಟ್ರುತ್ ಅದು. ಮತ್ತು ಸಪ್ರೇಟಾಗಿ ಹೇಳಬೇಕಾಗಿಲ್ಲ. ಮ್ಯಾಲೆ ಟೊಮೆಟೊ, ಒಂದು ಅರ್ಧ ಟೊಮೆಟೊ ಬೇಕಂದ್ರೆ ಹಾಕ್ಕೋಬೋದು, ಬೇಡಂದ್ರೆ ನಿಂಬೆಹಣ್ಣು ಹಿಂಡ್ಕೋಬೋದು. ಟೊಮೆಟೊ ಈ ಮೂಲಕಾರು ನಮ್ಮ ದೇಹ ಸೇರಲಿ ಅನ್ನೋ ಉದ್ದೇಶಕ್ಕೆ ಎಲ್ಲದ್ರಾಗೂ ಒಂದು ಅರ್ಧ ಟೊಮೆಟೊ ಹಾಕ್ಕೊಳ್ಳೋದು. ಒಂದು ಸ್ವಲ್ಪ ಎಲ್ಲ ಬೆಂದಿಂದ ಕಡಿಗೆ ಅರ್ಶಿಣ ಪುಡಿ. ಕಲರ್ ಬೇಕಲ್ರಿ, ನೋಡಕ್ಕೆ ಚಂದ ಕಾಣಬೇಕು. ಹಾಗೆ ಆ ಕಡೆ ನೀರು ಕುದಿಯಾಕೆ ಇಟ್ಕೊಂಡಿದ್ದೆ. ನೀರು ಅಂದಾಜು ಕಣ್ಣತ್ತಿನಾಗಿ ಮಾಡ್ಕೊಳ್ಳೋದ್ರಿ. ಅಳತಿ ಪ್ರಕಾರ ಬೇಕು ಅಂದ್ರೆ ನಾವು ಶಾವ್ಗೆ ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ನೀರು ತೊಗೋಬೇಕು. ಶಾವ್ಗೆ ಉಪ್ಪಿಟ್ಟಿಗೆ ನೀರು ಭಾಳ ಹಿಡಿಯೋದಿಲ್ಲ ರೀ, ಇಲ್ಲಾಂದ್ರೆ ಭಾಳ ಮೆತ್ತಗೆ ಆಗ್ಬಿಡ್ತದೆ. ನೀರು ಕುದ್ದಿಂದ ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಹಳ್ಳುಪ್ಪು ಹಾಕ್ಕೊಂಡೆ ಅಂದ್ರೆ ಸ್ವಾದ ಹೆಚ್ಚು ಬರ್ತದೆ ಅಂಥೇಳಿ ಅಂದಾಜು ಮೇಲೆ ಹಾಕ್ಕೊಂಡು ಮಾಡ್ಕೊಳತ್ತೀನಿ ನಾ. ಆಮೇಲೆ ನೀರು ಕಮ್ಮಿ ಬಿದ್ದರೆ ಒಂದು ಸ್ವಲ್ಪ ಹೆಂಗೂ ಕುದಿಸಿದ ನೀರು ಇರ್ತಾವೆ ಸೈಡಿಗೆ, ಅವು ಹಾಕ್ಕೋಬೋದು. ಇಲ್ಲ ನೀರು ಭಾಳ ಆದ್ರೆ ಶಾವ್ಗೆ ಎಕ್ಸ್ಟ್ರಾ ಹುರಿದಿಟ್ಕೊಂಡಿರ್ಬೇಕಾಗ್ತದೆ, ಅವು ಹಾಕ್ಕೊಳ್ಳೋದು. ಹಿಂಗೋ ಮ್ಯಾನೇಜ್ ಮಾಡೋದ್ರಿ. ಹೆಣ್ಮಕ್ಳಿಗೆ ಮ್ಯಾನೇಜ್ ಮಾಡೋದು ಕಲಿಸ್ಬೇಕೇನ್ರಿ. ಮ್ಯಾಲೆ ಹುರಿದಿಟ್ಕೊಂಡಿದ್ದ ಶಾವ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಭಾಳ ತಿರುವಾಡೋದಿಲ್ರಿ, ಸ್ವಲ್ಪ ತಿರುವಾಡಿದ್ರೆ ಮುಗೀತು. ಆ ನೀರೆಲ್ಲ ಹಿಂಕೊಂಡು ಶಾವ್ಗೆ ಮೆತ್ತಗಾಗಿ ಚಂದ ಬರ್ತದೆ. ಈ ಉಪ್ಪಿಟ್ಟು ಒಂದು ಸ್ವಲ್ಪ ಉದುರಾದ್ರೇ ಚಲೋ ರೀ. ಉಪ್ಪಿಟ್ಟು ಉದುರು ಭಾಳ, ಉಳ್ಳಾಗಡ್ಡಿ ಪದರ್ ಭಾಳ, ನಮ್ಮ ಯಜಮಾನ್ರಿಗೆ ನಮ್ಮ ಮೇಲೆ ನೆದರ್ ಭಾಳ ಅಂತ ಹಿಂದಕ್ಕೆ ಹಿರಿಯರು ಒಡಪು ಹಾಕಿ ತಮ್ಮ ಗಂಡನ ಗುಣ ಸ್ವಭಾವವನ್ನು ತಾವು ಮಾಡು ಉಪ್ಪಿಟ್ಟ ಉಳ್ಳಾಗಡ್ಡಿಯನ್ನು ವರ್ಣಿಸ್ತಿದ್ರು. ಇನ್ನೊಂದಾದ್ರೆ ಉದುರು ಉಪ್ಪಿಟ್ಟ ಪದರ್ ಚಪಾತಿ ಉಂಡು ಹೋಗಂದ್ರೆ ಒದ್ದು ಹೋಗ್ತಾನೆ ನನ್ನ ಯಜಮಾನ ಅಂತ. ಅಂದ್ರೆ ಆ ತಾಟ ಸಿಡಕದನ, ಅವನ ಸ್ವಭಾವ ಹಂಗೈತಿ ಅನ್ನೋದನ್ನು ಒಡಪ್ನಾಗ ಹಾಕಿ ಹೇಳಿ ಮನ್ಸು ಹಗರು ಮಾಡ್ಕೋತಿದ್ರು ಅವಾಗಿನ ತಾಯಂದರು ಅಂತ. ಮನ್ಸು ಹಗುರು ಆಗ್ತಿತ್ತು, ಸಂಬಂಧಗಳು ಗಟ್ಟಿನೂ ಇರ್ತಿದ್ವು. ಈಗ ಅದು ಯಾವುದೂ ಇಲ್ಲ. ಒಳಗೆ ಮನಸ್ಸು ಕುದೀತಿರ್ತಾವ, ಮ್ಯಾಲೆ ಸಂಬಂಧಗಳು ಎತ್ತೆತ್ಲೋ ಸಾಕ್ತಿರ್ತಾವ. ಹೋಗಲಿ ಬಿಡ್ರಿ.
ಗಂಡನ ಹೆಸರು ಹಂಗೆ ಒಡಪ್ ಹಾಕಿ ಹೇಳೋದ್ರಾಗಿರೋ ಮಜಾನೇ ಬೇರೆ, ಅದು ಮಾತನಾಗ ಹೇಳೋಕ್ಕಾಗೋದಿಲ್ಲ. ನಿಮಗೂ ಒಂದೆರಡು ಒಡಪ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ, ನಾನು ಕಲ್ಕೋತೀನಿ. ಇನ್ನು ಕಡಿಗೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ರೆ ರೆಡಿ ಉಪ್ಪಿಟ್ಟು. ಒಂದು 2-3 ನಿಮಿಷ ಉಮ್ಗೊಯ್ಲಾಕ ಸಣ್ಣ ಉರಿ ಇಟ್ಟು ಮ್ಯಾಲೆ ಮುಚ್ಚಿಟ್ಬಿಟ್ರೆ ಉಪ್ಪಿಟ್ಟು ರೆಡಿ ಆಗ್ತದೆ ನೋಡಿರಿ. ಒಂದು 3-4 ನಿಮಿಷನಾಗ ಆಯಿತು. ಈ ಸಲ ಕರೆಕ್ಟ್ ಬಂದದ್ದು ನೋಡಿರಿ. ಇಲ್ಲ ನೀರೇ ಹೆಚ್ಚಾಗಿರ್ತದೆ, ಇಲ್ಲ ಜಾಸ್ತಿ ಉದುರದೇ ಆಗಿರ್ತದೆ, ಏನರೇ ಒಂದು ಆಗೇ ಬಿಟ್ಟಿರ್ತದೆ. ಪರ್ಫೆಕ್ಟ್ ಬಂದದಂದ್ರೆ ಅದು ನನ್ನ ಪುಣ್ಯ. ಬರ್ರಿ ನಾಷ್ಟ ಮಾಡೋಣಂತೆ. ನಾಷ್ಟ ಮಾಡಿ ಮ್ಯಾಲೊಂದು ಅರ್ಧ ಕಪ್ ಚಹಾ ಕುಡಿದ್ರೆ ಮತ್ತೆ ಮೈಂಡ್ ರಿಫ್ರೆಶ್ ಆಗ್ತದೆ. ಅಷ್ಟಾಗ ನನ್ನ ಮಗಳೇ ಅದಲು ಮುಂಜಾನೆದು ವಾರ್ಮಪ್ ನಡೆದು ಆಕೆ ಒಂಥರ ಬಿಗ್ ಬಾಸ್ ಮನೆಯಾಗಿದ್ದಂಗೆ ಹೇಳೋಣ ಹಾಡು ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಳೆ. ನಮ್ಮ ಶಾವಿಗೆ ಉಪ್ಪಿಟ್ಟಿನ ಕತೆ ನಿಮ್ಮ ಜೊತೆ ಮತ್ತೊಂದು ವಿಡಿಯೋನಾಗ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಶರಣಾರ್ಥಿ.